ನಮಸ್ತೆ ವೀಕ್ಷಕರೇ, ಟಾಕ್ಸಿಕ್ ಬಿಡುಗಡೆಗೆ ಇನ್ನೆರಡು ದಿನ ರಾಕಿ ಬಾಯ್ ನೋಡಲು ಕಾತುರದಲ್ಲಿ ಅಭಿಮಾನಿಗಳು. ಕನ್ನಡ ಚಿತ್ರರಂಗದ ಬಹುನಿರೀಕ್ಷಿತ ಸಿನಿಮಾ ರಾಕಿಂಗ್ ಸ್ಟಾರ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಯಾವಾಗ ತೆರೆಗೆ ಬರುತ್ತೆ ಅಂತ ಅಭಿಮಾನಿಗಳು ಕಾದು ಕುಳಿತಿದ್ದ ಸಮಯ ಇದೀಗ ಮುಗಿಯುವ ಹಂತಕ್ಕೆ ಬಂದಿದೆ. ಏಕೆಂದರೆ ಟಾಕ್ಸಿಕ್ ಸಿನಿಮಾ ಬಿಡುಗಡೆಯಾಗಲು ಇನ್ನೂ ಕೇವಲ 2 ದಿನಗಳು ಮಾತ್ರ ಬಾಕಿ ಇವೆ. ಆಗಸ್ಟ್ 26ರಂದು ವಿಶ್ವಾದ್ಯಂತ ಟಾಕ್ಸಿಕ್ ಸಿನಿಮಾ ಚಿತ್ರ ಮಂದಿರಗಳಲ್ಲಿ ಲಗ್ಗೇಡಲಿದೆ. ಸಿನಿಮಾ ಬಿಡುಗಡೆಗೂ ಮುನ್ನವೇ ಅಡ್ವಾನ್ಸ್ ಬುಕಿಂಗ್ಗಳಲ್ಲಿ ಭರ್ಜರಿ ಪ್ರತಿಕ್ರಿಯೆ ಸಿಗುತ್ತಿದ್ದು, ಯಶ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. KGF 2 ನಂತರ ಯಶ್ ಅವರನ್ನ ಮತ್ತೆ ದೊಡ್ಡ ಪರದೆಯ ಮೇಲೆ ನೋಡಲು ಅಭಿಮಾನಿಗಳು ಕಾಯುತ್ತಿದ್ದಾರೆ. ಇದೀಗ ಆ ಕಾಯುವಿಕೆಗೆ ತೆರೆ ಬೀಳುತ್ತಿದೆ. ಯಶ್, ಗೀತು ಮೋಹನ್ ದಾಸ್, ಕಿಯಾರಾ ಅಡ್ವಾನಿ, ನಯನತಾರಾ ಇಂತಹ ದೊಡ್ಡ ತಾರಾಗಣ ಹೊಂದಿರುವಂತಹ ಈ ಒಂದು ಟಾಕ್ಸಿಕ್ ಸಿನಿಮಾ ಈಗಾಗಲೇ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಚಿತ್ರಕ್ಕೆ ಗೀತು ಮೋಹನ್ ದಾಸ್ ನಿರ್ದೇಶನವಿದೆ. ಚಿತ್ರಕಥೆ ಹಾಗೂ ಪಾತ್ರಗಳ ಬಗ್ಗೆ ಚಿತ್ರತಂಡ ಸಾಕಷ್ಟು ಕುತೂಹಲವನ್ನ ಉಳಿಸಿಕೊಂಡಿದೆ. ವಿಶೇಷವಾಗಿ ಯಶ್ ಅವರ ಲುಕ್ಗಳು, ಚಿತ್ರದ ಟೀಸರ್ ಮತ್ತು ಟ್ರೇಲರ್ ಪ್ರೇಕ್ಷಕರನ್ನ ಗಮನ ಸೆಳೆದಿದೆ. ಇನ್ನು ಚಿತ್ರದ ಶೀರ್ಷಿಕೆಯೇ ಸಾಕಷ್ಟು ವಿಭಿನ್ನವಾಗಿದೆ. ಟಾಕ್ಸಿಕ್ ಎಂದ್ರೆ ಇದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ, ದೊಡ್ಡವರಿಗಾಗಿ ರೂಪಿಸಿರುವ ವಿಭಿನ್ನ ಲೋಕದ ಕಥೆ ಎಂಬ ಕುತೂಹಲವನ್ನ ಚಿತ್ರತಂಡ ಆರಂಭದಿಂದಲೂ ಮೂಡಿಸಿದೆ. ಸಿನಿಮಾ ಹಲವು ಕಾರಣಗಳಿಂದಾಗಿ ಅಭಿಮಾನಿಗಳ ಗಮನ ಸೆಳೆದಿದೆ. ಮೊದಲೇದು ಯಶ್ ಅವರ ಕಮ್ಬ್ಯಾಕ್. KGF 2 ಬಳಿಕ ಯಶ್ ಅವರ ಮುಂದಿನ ಸಿನಿಮಾ ಯಾವುದು ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಬಹಳ ದಿನಗಳಿಂದ ಇತ್ತು. ಟಾಕ್ಸಿಕ್ ಘೋಷಣೆಯಾಗೋದ್ರಿಂದ ಚಿತ್ರದ ಪ್ರತಿಯೊಂದು ಅಪ್ಡೇಟ್ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಲೇ ಬಂದಿದೆ. ಚಿತ್ರದ ಬಿಡುಗಡೆ ದಿನಾಂಕವು ಹಲವು ಬಾರಿ ಬದಲಾಗ್ತಾ ಇತ್ತು. ಆದರೆ ಇದೀಗ ಎಲ್ಲ ಗೊಂದಲಗಳಿಗೆ ತೆರೆ ಬಿದ್ದಿದ್ದು ಆಗಸ್ಟ್ 26 ಬಿಡುಗಡೆಯ ದಿನಾಂಕ ಅಂತಿಮವಾಗಿದೆ. ಇನ್ನು ಸಿನಿಮಾದ ಪ್ರಮಾಣ ಪತ್ರದ ವಿಚಾರವೂ ಚರ್ಚೆಗೆ ಬಂದಿದೆ. ಟಾಕ್ಸಿಕ್ಗೆ ಸೆನ್ಸಾರ್ ಮಂಡಳಿಯಿಂದ ಎ ಸರ್ಟಿಫಿಕೇಟ್ ಸಿಕ್ಕಿದ್ದು, ಸಿನಿಮಾದ ರನ್ ಟೈಮ್ ಸುಮಾರು 3 ಗಂಟೆ 14 ನಿಮಿಷಗಳಷ್ಟಿದೆ ಎಂದು ವರದಿಯಾಗಿದೆ. ಹೀಗಾಗಿ ಮಕ್ಕಳಿಗಿಂತ ವಯಸ್ಕ ಪ್ರೇಕ್ಷಕರನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸಿರುವ ಸಿನಿಮಾದಲ್ಲಿ ಇದು ಒಂದು ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸಿನಿಮಾವು ಕೆಲವು ದೃಶ್ಯವನ್ನ ಮತ್ತು ಮಹಿಳಾ ಪಾತ್ರದ ಚಿತ್ರೀಕರಣದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಕೂಡ ನಡೀತಾ ಇತ್ತು. ಇತ್ತೀಚಿನ ಫ್ರೀ ರಿಲೀಸ್ ಕಾರ್ಯಕ್ರಮವನ್ನ ಈ ಬಗ್ಗೆ ಯಶ್ ಅವರೇ ಪ್ರತಿಕ್ರಿಯಿಸಿದ್ದಾರೆ. ಟ್ರೇಲರ್ ಅಥವಾ ಹಾಡುಗಳನ್ನ ಮಾತ್ರ ನೋಡಿ ಸಿನಿಮಾವನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸಿನಿಮಾ ನೋಡಿದ ನಂತರವೇ ಅದರ ಸಂಪೂರ್ಣ ಉದ್ದೇಶ ಅರ್ಥವಾಗುತ್ತದೆ ಎಂದು ಯಶ್ ಹೇಳಿದ್ದಾರೆ. ಮಹಿಳೆಯರಿಗೆ ಈ ಸಿನಿಮಾದಲ್ಲಿ ಒಂದು ಬಲವಾದ ಧ್ವನಿ ಇದೆ ಎಂದು ಕೂಡ ಅವರು ತಿಳಿಸಿದ್ದಾರೆ. ಇನ್ನು ಈಗ ಎಲ್ಲರ ಗಮನ ಅಡ್ವಾನ್ಸ್ ಬುಕಿಂಗ್ ಬಗ್ಗೆ. ಬಿಡುಗಡೆಗೂ 2 ದಿನ ಬಾಕಿ ಇರುವಾಗಲೇ ಟಾಕ್ಸಿಕ್ ಅಡ್ವಾನ್ಸ್ ಬುಕಿಂಗ್ ಭರ್ಜರಿ ಸಾಗ್ತಾ ಇದೆ. ಭಾರತದಲ್ಲಿ ಲಕ್ಷಾಂತರ ಟಿಕೆಟ್ಗಳು ಮುಂಗಡವಾಗಿ ಮಾರಾಟವಾಗಿದ್ದು, ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಯಾವ ರೀತಿಯ ಓಪನಿಂಗ್ ಪಡೆಯಲಿದೆ ಎಂಬ ಕುತೂಹಲ ಹೆಚ್ಚಾಗಿದೆ. ಕೆಲವು ನಗರಗಳಲ್ಲಿ ಅಭಿಮಾನಿಗಳ ಬೇಡಿಕೆಗೆ ಅನುಗುಣವಾಗಿ ಹೆಚ್ಚುವರಿ ಶೋಗಳನ್ನು ಕೂಡ ಸೇರಿಸಲಾಗ್ತಾ ಇದೆ. ಮುಂಬೈನಂತಹ ನಗರದಲ್ಲಿ ಮುಂಜಾನೆ ಮತ್ತು ತಡರಾತ್ರಿ ಶೋಗಳಿಗೂ ಬೇಡಿಕೆ ಹೆಚ್ಚಾಗಿದೆ ಎಂದು ವರದಿಯಾಗಿದೆ. ಇನ್ನು ಕರ್ನಾಟಕದಲ್ಲಿ ಯಶ್ ಅವರಿಗೆ ಇರುವ ಅಭಿಮಾನಿ ಬಳಗದ ಕಾರಣದಿಂದ ರಾಜ್ಯದ ಚಿತ್ರಮಂದಿರಗಳ ಮೇಲೂ ಕೂಡ ಭಾರಿ ನಿರೀಕ್ಷೆ ಇದೆ. KGF ಸರಣಿಯ ಯಶಸ್ಸಿನ ನಂತರ ಯಶ್ ಅವರಿಗೆ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಮಾರುಕಟ್ಟೆ ಸಿಕ್ಕಿದೆ. ಹೀಗಾಗಿ ಟಾಕ್ಸಿಕ್ ಚಿತ್ರರಂಗದ ಜೊತೆಗೆ ಬೇರೆ ಭಾಷೆಗಳಲ್ಲಿಯೂ ಕೂಡ ಪ್ರೇಕ್ಷಕರನ್ನ ತಲುಪಲಿದೆ. ಇದು ಕೇವಲ ಕನ್ನಡ ಚಿತ್ರರಂಗದ ಸಿನಿಮಾ ಮಾತ್ರವಲ್ಲ, ದೇಶಾದ್ಯಂತ ನಿರೀಕ್ಷೆ ಮೂಡಿಸಿರುವ ಚಿತ್ರವಾಗಿದೆ. ಇನ್ನು ಚಿತ್ರದ ಪ್ರಚಾರ ಕಾರ್ಯಕ್ರಮಗಳು ಕೂಡ ಜೋರಾಗಿ ನಡೀತಾ ಇದೆ. ಹೈದರಾಬಾದ್ನಲ್ಲಿ ನಡೆದ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿದ್ರು. ಆ ಕಾರ್ಯಕ್ರಮದ ವೇಳೆ ಸೌಂಡ್ ಸಿಸ್ಟಮ್ ಒಂದು ಕುಸಿದು ಕೆಲವರಿಗೆ ಗಾಯವಾದ ಘಟನೆ ಕೂಡ ನಡೆದಿದೆ. ಈ ಘಟನೆಗೆ ಯಶ್ ತಕ್ಷಣ ಸ್ಪಂದಿಸಿ ಅಭಿಮಾನಿಗಳ ಸುರಕ್ಷತೆಯ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ್ರು. ಇದರ ನಡುವೆ ಯಶ್ ಅವರ ಅಭಿಮಾನಿಗಳ ಜೊತೆಗಿನ ಆತ್ಮೀಯತೆ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಒಟ್ನಲ್ಲಿ ಸಿನಿಮಾ ಬಿಡುಗಡೆಗೂ ಮುನ್ನವೇ ಟಾಕ್ಸಿಕ್ ಸುತ್ತ ಸಾಕಷ್ಟು ಚರ್ಚೆ, ಕುತೂಹಲ ಮತ್ತು ನಿರೀಕ್ಷೆ ನಿರ್ಮಾಣವಾಗಿದೆ. ಈಗ ಉಳಿದಿರುವುದು ಕೇವಲ 2 ದಿನ. ಆಗಸ್ಟ್ 26ರಂದು ಚಿತ್ರಮಂದಿರದ ದೊಡ್ಡ ಪರದೆಯ ಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹೊಸ ಅವತಾರವನ್ನ ನೋಡಲು ಅಭಿಮಾನಿಗಳು ಸಿದ್ಧರಾಗಿದ್ದಾರೆ. ಇನ್ನು ಸಿನಿಮಾ ಬಿಡುಗಡೆಯಾದ ನಂತರ ನಿಜವಾದ ಪರೀಕ್ಷೆ ಶುರುವಾಗಲಿದೆ. ಕಥೆ ಹೇಗಿದೆ, ಯಶ್ ಅವರ ಅಭಿನಯ ಹೇಗಿದೆ, ಗೀತು ಮೋಹನ್ ದಾಸ್ ಅವರ ನಿರ್ದೇಶನ ಹೇಗಿದೆ, ಕಿಯಾರಾ ಅಡ್ವಾನಿ ಮತ್ತು ನಯನತಾರಾ ಅವರ ಪಾತ್ರಗಳು ಹೇಗಿವೆ, ಆಕ್ಷನ್, ಮ್ಯೂಸಿಕ್ ಮತ್ತು ಮೇಕಿಂಗ್ ಪ್ರೇಕ್ಷಕರಿಗೆ ಹೇಗೆ ಇಷ್ಟವಾಗಲಿದೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಆಗಸ್ಟ್ 26ರ ನಂತರ ಉತ್ತರ ಸಿಗಲಿದೆ. ಆದರೆ ಒಂದು ವಿಚಾರ ಮಾತ್ರ ಈಗಾಗಲೇ ಸ್ಪಷ್ಟವಾಗಿದೆ. ಟಾಕ್ಸಿಕ್ ಸಿನಿಮಾ ಬರೋ ಮುನ್ನವೇ ಟಾಕ್ಸಿಕ್ ಕ್ರೇಜ್ ಶುರುವಾಗಿದೆ.
ಅಡ್ವಾನ್ಸ್ ಬುಕಿಂಗ್ನಿಂದ ಹಿಡಿದು ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳ ಎಲ್ಲೆಡೆ ಕೂಡ ಯಶ್ ಅವರದೇ ಚರ್ಚೆ. ಹಾಗಾದ್ರೆ ಟಾಕ್ಸಿಕ್ ಸಿನಿಮಾ ಯಶ್ ಅವರ KGF ದಾಖಲೆ ಮಟ್ಟದ ಕ್ರೇಜ್ ಸೃಷ್ಟಿಸುತ್ತಾ? ಮೊದಲ ದಿನವೇ ಬಾಕ್ಸ್ ಆಫೀಸ್ನ ಹೊಸ ದಾಖಲೆ ಬರೆಯುತ್ತಾ? ಅಥವಾ ಪ್ರೇಕ್ಷಕರ ನಿರೀಕ್ಷೆಯನ್ನ ಮೀರಿ ಇನ್ನೊಂದು ದೊಡ್ಡ ಯಶಸ್ಸು ಪಡೆಯುತ್ತಾ? ಇದಕ್ಕೆ ಉತ್ತರ ಸಿಗಲು ಇನ್ನು 2 ದಿನ ಮಾತ್ರ ಬಾಕಿ ಇದೆ. ನೀವು ಟಾಕ್ಸಿಕ್ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ? ಸಿನಿಮಾ ಮೊದಲ ದಿನವೇ ನೋಡ್ತೀರಾ? ಯಶ್ ಅವರ ಯಾವ ಲುಕ್ ನಿಮಗೆ ಇಷ್ಟವಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.